ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮಾರ್ಕನು ಬರೆದ ಸುವಾರ್ತೆಯ ಒಂದು ಸಣ್ಣ ಭಾಗದ ಬಗ್ಗೆ ಆಳವಾಗಿ ಮಾತಾಡೋಣ. ನೋಡಕ್ಕೆ ತುಂಬಾ ಸರಳವಾಗಿ ಕಾಣುವ ಎರಡು ಕಥೆಗಳಿವು, ಆದರೆ ಅದರೊಳಗೆ ಆಳವಾದ ಅರ್ಥ ಇದೆ. ನಾವು ಮಾತಾಡ್ತಿರುವುದು ದೇವರ ಸಾಮ್ರಾಜ್ಯದ ಬಗ್ಗೆ ಯೇಸು ಹೇಳಿದ ಎರಡು ಸಾಮತಿಗಳ ಬಗ್ಗೆ. ಒಂದು, ರೈತ ಬಿತ್ತಿದ ಬೀಜ ತನ್ನಷ್ಟಕ್ಕೆ ತಾನೇ ಬೆಳೆಯುವ ಕಥೆ. ಇನ್ನೊಂದು, ಅತಿ ಚಿಕ್ಕ ಬೀಜವಾದ ಸಾಸಿವೆ ಕಾಳಿನ ಕಥೆ. ಹೌದು, ನಮಸ್ಕಾರ. ಈ ಕಥೆಗಳನ್ನು ನಾವು ಬಹುಶಃ ಚಿಕ್ಕಂದಿನಿಂದ ಕೇಳ್ತಾ ಬಂದಿದ್ದೀವಿ. ಆದರೆ ಅವುಗಳ ಪದರಗಳನ್ನು ಒಂದೊಂದಾಗಿ ಬಿಚ್ಚಿ ನೋಡಿದಾಗ ಅವು ನಮ್ಮ ಜೀವನ, ನಮ್ಮ ನಂಬಿಕೆ, ಆಮೇಲೆ ತಾಳ್ಮೆ, ಇದರ ಬಗ್ಗೆ ಎಲ್ಲ ಆಳವಾದ ಪಾಠಗಳನ್ನು ಹೇಳ್ತವೆ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶವೇ ಅದು. ಈ ಸರಳ ಕೃಷಿ ರೂಪಕಗಳ ಹಿಂದೆ ಅಡಗಿರೋ ಧರ್ಮಶಾಸ್ತ್ರೀಯ ಸತ್ಯಗಳನ್ನು ಸ್ವಲ್ಪ ಕೆದಕಿ ನೋಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಕೇಳುಗರ ಅನುಕೂಲಕ್ಕಾಗಿ ಆ ಭಾಗದಲ್ಲಿ ನಿಖರವಾಗಿ ಏನಿದೆ ಅಂತ ಒಮ್ಮೆ ನೆನಪಿಸ್ಕೊಳ್ಳೋಣ. ಯೇಸು ಹೀಗೆ ಹೇಳ್ತಾರೆ, ದೇವರ ರಾಜ್ಯವು ಒಬ್ಬ ಮನುಷ್ಯನು ಭೂಮಿಯಲ್ಲಿ ಬೀಜ ಬಿತ್ತಿದಂತಿದೆ. ಅವನು ರಾತ್ರಿ ನಿದ್ರಿಸುತ್ತಾನೆ, ಹಗಲು ಎಚ್ಚರಗೊಳ್ಳುತ್ತಾನೆ, ಮತ್ತು ಅವನಿಗೆ ತಿಳಿಯದಂತೆಯೇ ಬೀಜವು ಮೊಳಕೆಯೊಡೆದು ಬೆಳೆಯುತ್ತದೆ. ಹೌದು, ಮುಂದುವರೆದು ಭೂಮಿಯು ಮೊದಲು ಸಸಿ, ನಂತರ ತೆನೆ ಮತ್ತು ಕೊನೆಗೆ ತೆನೆಯಲ್ಲಿ ಪೂರ್ಣ ಕಾಳನ್ನು ತಾನಾಗೇ ಉತ್ಪಾದಿಸುತ್ತದೆ ಎಂತಾರೆ. ಬೆಳೆ ಸಿದ್ಧವಾದಾಗ ಸುಗ್ಗಿಯ ಕಾಲ ಬಂದಿದೆ ಎಂದು ಅವನು ಕುಡುಗೋಲನ್ನು ಹಾಕ್ತಾನೆ. ತಕ್ಷಣವೇ ಅವರು ಇನ್ನೊಂದು ಕಥೆ ಹೇಳ್ತಾರೆ. ಹೌದು, ದೇವರ ಸಾಮ್ರಾಜ್ಯವನ್ನು ನಾವು ಯಾವುದಕ್ಕೆ ಹೋಲಿಸ್ಬೋದು? ಅದು ಸಾಸಿವೆ ಕಾಳಿಗೆ ಸಮ. ಹೌದು, ಅದನ್ನು ಭೂಮಿಯಲ್ಲಿ ಬಿತ್ತಿದಾಗ ಅದು ಎಲ್ಲ ಬೀಜಗಳಿಗಿಂತ ಚಿಕ್ಕದಾಗಿದೆ. ಅದೇ ಬಿತ್ತಿದ ನಂತರ ಅದು ಬೆಳೆದು ಎಲ್ಲಾ ಗಿಡಗಳಿಗಿಂತ ದೊಡ್ಡದಾಗುತ್ತದೆ. ಮತ್ತು ಹಕ್ಕಿಗಳು ಅದರ ನೆರಳಿನಲ್ಲಿ ಗೂಡು ಕಟ್ಟುವಷ್ಟು ದೊಡ್ಡ ಕೊಂಬೆಗಳನ್ನು ಬಿಡುತ್ತದೆ. ಈ ಎರಡು ಚಿತ್ರಣಗಳು ನಮ್ಮ ಇವತ್ತಿನ ಚರ್ಚೆಗೆ ಅಡಿಪಾಯ. ಮೊದಲನೇ ಕಥೆಯಲ್ಲಿ ಒಂದು ನಿಗೂಢತೆ ಇದೆಯಲ್ವಾ? ರೈತನಿಗೆ ತಿಳಿಯದಂತೆ ಏನೂ ನಡೀತಿದೆ. ಖಂಡಿತ, ಅಲ್ಲಿಂದಲೇ ನಮ್ಮ ವಿಶ್ಲೇಷಣೆ ಶುರುವಾಗಬೇಕು. ಮೊದಲ ಸಾಮತಿಯಲ್ಲಿರೋ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಸ್ವಯಂಚಾಲಿತ ಬೆಳವಣಿಗೆ. ರೈತ ಬೀಜ ಬಿತ್ತುತ್ತಾನೆ, ಆಮೇಲೆ ತನ್ನ ದೈನಂದಿನ ಕೆಲಸಗಳನ್ನು ಮಾಡ್ತಾನೆ, ಮಲಗ್ತಾನೆ, ಏಳ್ತಾನೆ. ಆದರೆ ಆ ಬೀಜದೊಳಗಿನ ಜೀವಶಕ್ತಿ, ಭೂಮಿಯ ಶಕ್ತಿ, ಇವೆರಡೂ ಸೇರಿ ಅವನ ಪ್ರಜ್ಞಾಪೂರ್ವಕ ಪ್ರಯತ್ನ ಇಲ್ಲದೆ ಬೆಳೆಯುತ್ತೆ. ಹೌದು, ಆ ಪ್ರಕ್ರಿಯೆ ಅವನ ಹಿಡಿತದಲ್ಲಿಲ್ಲ. ಎಕ್ಸಾಕ್ಟ್ಲಿ. ಇದು ತುಂಬಾ ಕುತೂಹಲಕಾರಿ, ಯಾಕಂದ್ರೆ ನಾವು ಸಾಮಾನ್ಯವಾಗಿ ಫಲಿತಾಂಶವನ್ನ ನಮ್ಮ ಪ್ರಯತ್ನದ ಜೊತೆ ನೇರವಾಗಿ ಜೋಡಿಸ್ತೀವಿ. ಹೆಚ್ಚು ಕೆಲಸ ಮಾಡಿದ್ರೆ ಹೆಚ್ಚು ಫಲ ಸಿಗುತ್ತೆ ಅಂತ ನಂಬ್ತೀವಿ. ಆದ್ರೆ ಇಲ್ಲಿ ರೈತನ ಪಾತ್ರ ಬೀಜ ಬಿತ್ತುವುದಕ್ಕೆ ಸೀಮಿತವಾಗಿದೆ. ಬೆಳವಣಿಗೆಯ ಕ್ರಿಯೆ ಅವನದಲ್ಲ. ನಿಖರವಾಗಿ ಇದೇ ಈ ಸಾಮತಿಯ ತಿರುಳು. ಮೂಲ ಗ್ರೀಕ್ ಪಠ್ಯದಲ್ಲಿ ತನ್ನಷ್ಟಕ್ಕೆ ತಾನೇ ಅನ್ನೋಕೆ ಆಕ್ಚುಲಿ ಆಟೋಮೇಟ್ ಅನ್ನೋ ಪದಕ್ಕೆ ಹತ್ತಿರವಾದ ಒಂದು ಪದವನ್ನ ಬಳಸಲಾಗಿದೆ. ಓ, ಆಟೋಮೇಟ್ ಅಂದ್ರೆ ಸ್ವಯಂಚಾಲಿತ ಅಂತಾನಾ? ಹೌದು, ಒಂದು ರೀತಿಯಲ್ಲಿ ಸ್ವಯಂಚಾಲಿತ. ಇದನ್ನ ಇವತ್ತಿನ ದಿನಕ್ಕೆ ಹೋಲಿಸೋದಾದ್ರೆ ಒಬ್ಬ ಅತ್ಯುತ್ತಮ ಕೋಡರ್ ಒಂದು ಪ್ರೋಗ್ರಾಂ ಬರೆದು ರನ್ ಮಾಡದ ಹಾಗೆ. ಒಮ್ಮೆ ಅದನ್ನ ಚಾಲನೆಗೆ ಬಿಟ್ಮೇಲೆ ಆ ಪ್ರೋಗ್ರಾಂ ತನ್ನಿಂತಾನೇ ಕೆಲಸ ಮಾಡುತ್ತೆ. ಆ ಕೋಡರ್ ಅದರ ಪ್ರತಿ ಹಂತದಲ್ಲೂ ಹಸ್ತಕ್ಷೇಪ ಮಾಡೋ ಅಗತ್ಯ ಇರೋದಿಲ್ಲ. ವಾವ್! ಆಟೋಮೇಟ್ ಈ ಒಂದು ಪದ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಅಂದ್ರೆ ಒಂದು ದೈವಿಕ ಪ್ರಕ್ರಿಯೆ ಪೆರೆಮೆರೆಯಲ್ಲಿ ನಡೆಯುತ್ತಿದೆ ಅಂತ ಇದು ಸೂಚಿಸುತ್ತೆ. ಹಾಗಾದ್ರೆ ಇದು ಮನುಷ್ಯನ ಪ್ರಯತ್ನವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕುತ್ತಾ? ರೈತನ ಪಾತ್ರ ಏನೂ ಇಲ್ವಾ? ಇದು ಸ್ವಲ್ಪ ಸೋಮಾರಿಗಳಾಗಿರಿ ಅಂತ ಹೇಳಿದ ಹಾಗೆ ಆಗಲ್ವಾ? ಅದೊಂದು ಅತ್ಯುತ್ತಮ ಪ್ರಶ್ನೆ. ಇದು ಸೋಮಾರಿತನವನ್ನ ಪ್ರೋತ್ಸಾಹಿಸಲ್ಲ. ಬದಲಿಗೆ ನಮ್ಮ ಪಾತ್ರ ಮತ್ತು ದೇವರ ಪಾತ್ರದ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸುತ್ತೆ. ರೈತ ಭೂಮಿಯನ್ನ ಸಿದ್ಧಪಡಿಸಬೇಕು, ಒಳ್ಳೆ ಬೀಜವನ್ನ ಆಯ್ಕೆ ಮಾಡಬೇಕು, ಸರಿಯಾದ ಸಮಯದಲ್ಲಿ ಬಿತ್ತಬೇಕು, ಬಹುಶಃ ಕಳೆ ಕೀಳ್ಬೇಕು. ಅವನ ಕೆಲ್ಸ ಇದ್ದೇ ಇದೆ. ಖಂಡಿತ. ಆದರೆ ಬೀಜ ಮೊಳಕೆಯೊಡೆದು ಸಸಿಯಾಗಿ ತೆನೆ ಆಗುವ ಮೂಲಭೂತ ಪ್ರಕ್ರಿಯೆ ಇದೆಯಲ್ಲ, ಅದು ಅವನ ನಿಯಂತ್ರಣಕ್ಕೆ ಮೀರಿದ್ದು. ನಮ್ಮ ಕೆಲಸ ಪ್ರಯತ್ನ ಮಾಡೋದೇ ಹೊರತು ಫಲಿತಾಂಶವನ್ನ ಸೃಷ್ಟಿಸೋದಲ್ಲ. ಇದು ಕಂಟ್ರೋಲ್ ಬಿಟ್ಕೊಟ್ಟು ಪ್ರಕ್ರಿಯೆಯಲ್ಲಿ ನಂಬಿಕೆ ಇಡೋದ್ರ ಬಗ್ಗೆ ಹೇಳತ್ತೆ. ಮತ್ತು ಆ ಬೆಳವಣಿಗೆ ಹಂತ ಹಂತವಾಗಿ ಆಗುತ್ತೆ. ಮೊದಲು ಸಸಿ, ಆಮೇಲೆ ತೆನೆ, ಆಮೇಲೆ ಪೂರ್ಣ ಕಾಳು. ಇದು ಕೂಡ ಇವತ್ತಿನ ತಕ್ಷಣದ ಫಲಿತಾಂಶ ಬಯಸೋ ಜಗತ್ತಿಗೆ ಒಂದು ಮುಖ್ಯವಾದ ಪಾಠ ಅಲ್ವಾ? ಖಂಡಿತವಾಗಿಯೂ. ಎಲ್ಲವೂ ರಾತ್ರೋರಾತ್ರಿ ಆಗ್ಬೇಕು ಅಂತ ನಾವು ಬಯಸ್ತೀವಿ. ಆಧ್ಯಾತ್ಮಿಕ ಪಕ್ವತೆ, ಒಂದು ಹೊಸ ಸ್ಕಿಲ್ ಕಲಿಯೋದು ಅಥವಾ ಒಂದು ಸಂಬಂಧವನ್ನ ಬೆಳೆಸೋದು ಯಾವುದೂ ತಕ್ಷಣ ಆಗಲ್ಲ. ಅದೊಂದು ಸಾವಯವ ಪ್ರಕ್ರಿಯೆ. ಅದಕ್ಕೆ ಸಮಯ ಬೇಕು, ತಾಳ್ಮೆ ಬೇಕು. ಈ ಸಾಮತಿ ಆ ನೈಸರ್ಗಿಕ ಲಯವನ್ನ ಗೌರವಿಸೋಕೆ ನಮ್ಗೆ ಕಲಿಸುತ್ತೆ. ಸರಿ, ಈಗ ಎರಡನೇ ಸಾಮತಿಗೆ ಬರೋಣ. ಸಾಸಿವೆ ಕಾಳು.
ಇದು ಎಲ್ರಿಗೂ ಚೆನ್ನಾಗಿ ಗೊತ್ತಿರೋ ಹೋಲಿಕೆ. ಅತಿ ಸಣ್ಣ ಆರಂಭ, ಅತ್ಯಂತ ದೊಡ್ಡ ಅಂತ್ಯ. ಈ ವ್ಯತಿರಿಕ್ತತೆ ಇದೆಯಲ್ಲ, ಅದು ನಿಜಕ್ಕೂ ನಾಟಕೀಯವಾಗಿದೆ. ಹೌದು. ಅಂದಿನ ಕಾಲದಲ್ಲಿ ಯಹೂದಿ ಬರಹಗಳಲ್ಲಿ ಸಾಸಿವೆ ಕಾಳಿನಷ್ಟು ಚಿಕ್ಕದು ಅನ್ನೋದೊಂದು ನುಡಿಗಟ್ಟಾಗಿತ್ತು. ಅತ್ಯಂತ ಸಣ್ಣ ವಿಷಯವನ್ನ ಹೇಳೋಕೆ ಈ ಮಾತನ್ನ ಬಳಸ್ತಿದ್ರು. ಯೇಸು ಉದ್ದೇಶಪೂರ್ವಕವಾಗಿಯೇ ಈ ಚಿತ್ರಣವನ್ನ ಬಳಸ್ತಾರೆ. ದೇವರ ಸಾಮ್ರಾಜ್ಯದ ಆರಂಭವು ಅತ್ಯಂತ ನಗಣ್ಯವಾಗಿ ಯಾರಿಗೂ ಕಾಣದಂತೆ ಇರುತ್ತೆ. ಯೋಚನೆ ಮಾಡಿ, ಯೇಸು ಮತ್ತು ಅವನ 12 ಶಿಷ್ಯರು. ಅಂದಿನ ರೋಮನ್ ಸಾಮ್ರಾಜ್ಯದ ಮುಂದೆ ಇದೊಂದು ಸಾಸಿವೆ ಕಾಳಿಗಿಂತನೂ ಚಿಕ್ಕ ಗುಂಪು. ನಿಜ. ಆದ್ರೆ ಅದು ಬೆಳೆದು ದೊಡ್ಡ ಮರವಾಗತ್ತೆ, ಪಕ್ಷಿಗಳಿಗೆ ಆಶ್ರಯ ನೀಡುತ್ತೆ. ಇಲ್ಲಿರೋ ಪಕ್ಷಿಗಳು ಮತ್ತು ನೆರಳು ಕೇವಲ ಕಾವ್ಯಾತ್ಮಕ ಚಿತ್ರಣಗಳ, ಅಥವಾ ಅದಕ್ಕೂ ಏನಾದ್ರೂ ಆಳವಾದ ಅರ್ಥ ಇದೆಯಾ? ಅದಕ್ಕೆ ಖಂಡಿತವಾಗಿಯೂ ಆಳವಾದ ಧರ್ಮಶಾಸ್ತ್ರೀಯ ಹಿನ್ನೆಲೆ ಇದೆ. ಹಳೆಯ ಒಡಂಬಡಿಕೆಯಲ್ಲಿ, ಉದಾಹರಣೆಗೆ ಎಜೆಕಿಯೇಲ್ ಪ್ರವಾದಿಯ ಪುಸ್ತಕದಲ್ಲಿ, ದೊಡ್ಡ ಸಾಮ್ರಾಜ್ಯಗಳನ್ನ ದೊಡ್ಡ ಮರಗಳಿಗೆ ಹೋಲಿಸಲಾಗುತ್ತೆ. ಆ ಮರದ ಕೊಂಬಗಳಲ್ಲಿ ಆಶ್ರಯ ಪಡೆಯುವ ಪಕ್ಷಿಗಳು ಅಂದ್ರೆ ಆ ಸಾಮ್ರಾಜ್ಯದ ಅಡಿಯಲ್ಲಿ ಬರುವ ಬೇರೆ ಬೇರೆ ಜನಾಂಗಗಳು. ಓ, ಹಾಗಾದ್ರೆ ಯೇಸು ಇಲ್ಲಿ ಒಂದು ರಾಜಕೀಯ ಅಥವಾ ಜಾಗತಿಕ ಸಂದೇಶವನ್ನ ಕೊಡ್ತಿದ್ದಾರಾ? ಅಂದ್ರೆ ಅವರ ಈ ಸಣ್ಣ ಚಳುವಳಿ ಮುಂದೆ ಒಂದು ದೊಡ್ಡ ಜಾಗತಿಕ ಶಕ್ತಿಯಾಗಿ ಬೆಳೆದು ಎಲ್ಲಾ ಜನಾಂಗದವರಿಗೂ ಆಶ್ರಯ ನೀಡುತ್ತೆ ಅಂತಾನಾ? ನಿಖರವಾಗಿಯೂ. ಇದು ಕೇವಲ ಯಹೂದಿ ಜನಾಂಗಕ್ಕೆ ಸೀಮಿತವಾದ ಸಂದೇಶವಲ್ಲ ಅನ್ನೋದನ್ನ ಇದು ಸ್ಪಷ್ಟವಾಗಿ ಸೂಚಿಸುತ್ತೆ. ದೇವರ ಸಾಮ್ರಾಜ್ಯವು ಎಲ್ಲರನ್ನೂ ಒಳಗೊಳ್ಳುವ, ಎಲ್ಲರಿಗೂ ಆಶ್ರಯ ನೀಡುವ ಒಂದು ವಿಶಾಲವಾದ ವ್ಯವಸ್ಥೆಯಾಗುತ್ತೆ ಅನ್ನೋ ಭರವಸೆ ಇಲ್ಲಿದೆ. ಇದು ಅಂದಿನ ಕಾಲಕ್ಕೆ ಒಂದು ಕ್ರಾಂತಿಕಾರಿ ಚಿಂತನೆಯಾಗಿತ್ತು. ಇದು ಕೇವಲ ಗಾತ್ರದ ಬಗ್ಗೆ ಅಲ್ಲ, ಬದಲಿಗೆ ಎಲ್ಲರನ್ನೂ ಸೇರಿಸಿಕೊಳ್ಳೋದರ ಬಗ್ಗೆನೂ ಹೇಳುತ್ತೆ. ಈ ಪಕ್ಷಿಗಳಿಗೆ ಆಶ್ರಯ ಕೊಡುವ ಚಿತ್ರಣ ಇದೆಯಲ್ಲ, ಅದು ನನಗೆ ಇವತ್ತಿನ ಪ್ಲಾಟ್ಫಾರ್ಮ್ ಅಥವಾ ಪರಿಸರ ವ್ಯವಸ್ಥೆ ಅಂದ್ರೆ ಇಕೋಸಿಸ್ಟಮ್ ಅನ್ನೋ ಪರಿಕಲ್ಪನೆಯನ್ನ ನೆನಪಿಸುತ್ತೆ. ಒಂದು ಸಣ್ಣ ಕಂಪನಿ ಒಂದು ಸಾಸಿವೆ ಕಾಳಿನ ಹಾಗೆ ಶುರುವಾಗಿ ಅದು ಬೆಳೆದು ದೊಡ್ಡದಾದಾಗ ಅದು ಬೇರೆ ಅದೆಷ್ಟೋ ಸಣ್ಣ ಉದ್ಯಮಗಳಿಗೆ, ಡೆವಲಪರ್ಗಳಿಗೆ, ಕ್ರಿಯೇಟರ್ಗಳಿಗೆ ಅಂದ್ರೆ ಪಕ್ಷಿಗಳಿಗೆ ಬದುಕಲು ಬೆಳೆಯಲು ಆಶ್ರಯ ನೀಡುತ್ತೆ. ಅದ್ಭುತವಾದ ಹೋಲಿಕೆ. ಆಪಲ್ನ ಆಪ್ ಸ್ಟೋರ್ ಇರ್ಬೋದು ಅಥವಾ ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳು ಇದಕ್ಕೆ ಒಳ್ಳೆ ಉದಾಹರಣೆ ಅಲ್ವಾ? ಹೌದು, ಅದ್ಭುತವಾದ ಹೋಲಿಕೆ. ಮೂಲ ಉದ್ದೇಶ ಅದೇ, ಒಂದು ಜೀವಶಕ್ತಿಯುತ ವ್ಯವಸ್ಥೆಯನ್ನ ನಿರ್ಮಿಸೋದು. ಅದು ತನ್ನಷ್ಟಕ್ಕೆ ತಾನೇ ಬೆಳೆಯೋದಲ್ಲದೆ ಬೇರೆ ಜೀವಿಗಳಿಗೂ ಆಧಾರವಾಗುತ್ತೆ. ಇಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯ ಅಂದ್ರೆ, ಕೆಲವು ಸಸ್ಯಶಾಸ್ತ್ರಜ್ಞರ ಪ್ರಕಾರ ಪ್ಯಾಲೆಸ್ಟೈನ್ನಲ್ಲಿ ಬೆಳೆಯುವ ಸಾಸಿವೆ ಗಿಡ ಇದೆಯಲ್ಲ, ಅದು ತಾಂತ್ರಿಕವಾಗಿ ಒಂದು ಗಿಡಮೂಲಿಕೆ ಹರ್ಬ್, ಮರವಲ್ಲ. ಆದರೆ ಅದು ಮರದಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಓ ಹೌದಾ? ಹೌದು. ಇದು ಕೂಡ ದೇವರ ಸಾಮ್ರಾಜ್ಯದ ಅನಿರೀಕ್ಷಿತ ನಿಯಮಗಳನ್ನ ಮೀರಿದ ಬೆಳವಣಿಗೆಯನ್ನ ಸಂಕೇತಿಸುತ್ತೆ. ಸರಿ, ನಾವು ಈ ಸಾಮತಿಗಳ ವಿಶ್ಲೇಷಣೆ ಮತ್ತು ಧರ್ಮಶಾಸ್ತ್ರೀಯ ಹಿನ್ನೆಲೆಯನ್ನ ನೋಡಿದ್ವಿ. ಈಗ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಇದೆಲ್ಲದ ಅರ್ಥವೇನು? ಈ ಪ್ರಾಚೀನ ಕಥೆಗಳು ಇವತ್ತಿನ ನಮ್ಮ ವೇಗದ ತಂತ್ರಜ್ಞಾನ ಆಧಾರಿತ ಜೀವನಕ್ಕೆ ಹೇಗೆ ಸಂಬಂಧಿಸ್ತವೆ? ಇದುವೇ ಈ ಚರ್ಚೆಯ ಹೃದಯ ಭಾಗ ಅಂತ ಹೇಳ್ಬೋದು. ಈ ಸಾಮತಿಗಳಿಂದ ನಾವು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳಬಹುದಾದ ಹಲವಾರು ಪಾಠಗಳಿವೆ. ಮೊದಲನೇದು ಮತ್ತು ಅತ್ಯಂತ ಸ್ಪಷ್ಟವಾದದ್ದು, ನಂಬಿಕೆ ಮತ್ತು ನಿಯಂತ್ರಣವನ್ನು ಬಿಟ್ಟುಕೊಡುವುದು. ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನ ಕಂಟ್ರೋಲ್ ಮಾಡಕ್ಕೆ ನಾವು ಪ್ರಯತ್ನಿಸ್ತೀವಿ. ನಮ್ಮ ಕೆರಿಯರ್, ನಮ್ಮ ಸಂಬಂಧಗಳು, ನಮ್ಮ ಆರೋಗ್ಯ. ಹೌದು, ಎಲ್ಲದಕ್ಕೂ ಪ್ಲಾನ್ ಮಾಡ್ತೀವಿ, ಮೆಟ್ರಿಕ್ಸ್ ಇಡ್ತೀವಿ. ಕರೆಕ್ಟ್. ಆದರೆ ಈ ಸಾಮತಿಗಳು ಹೇಳೋದೇನೆಂದ್ರೆ, ಕೆಲವು ಪ್ರಮುಖ ಬೆಳವಣಿಗೆಗಳು ನಮ್ಮ ನಿಯಂತ್ರಣಕ್ಕೆ ಮೀರಿದು. ಅಂದ್ರೆ ನಮ್ಮ ಕೆಲಸ ಬೀಜ ಬಿತ್ತುವುದು, ಅಂದ್ರೆ ಪ್ರಯತ್ನ ಮಾಡೋದು. ಆದ್ರೆ ಫಲಿತಾಂಶದ ಬಗ್ಗೆ ಅತಿಯಾದ ಆತಂಕ ಪಡುವುದು ವ್ಯರ್ಥ. ಅದು ತನ್ನದೇ ಆದ ಸಮಯದಲ್ಲಿ, ತನ್ನದೇ ಆದ ರೀತಿಯಲ್ಲಿ ಬರುತ್ತೆ. ಇದನ್ನ ಒಪ್ಪುಕೊಳ್ಳೋದು ಇವತ್ತಿನ ಆತಂಕದ ಜಗತ್ತಿನಲ್ಲಿ ಬಹಳ ಕಷ್ಟ. ಹೌದು, ಇದು ಒಂದು ರೀತಿಯ ಆಧ್ಯಾತ್ಮಿಕ ನಿರಾಳತೆ. ಎರಡನೇ ಪಾಠ, ತಾಳ್ಮೆಯ ಮೌಲ್ಯ. ಒಂದು ಹೊಸ ಭಾಷೆ ಕಲಿಯೋದನ್ನ ಯೋಚಿಸಿ. ಮೊದಲ ಕೆಲವು ತಿಂಗಳುಗಳು ನೀವು ಕಷ್ಟಪಟ್ಟು ಅಭ್ಯಾಸ ಮಾಡ್ತೀರಿ, ಆದರೆ ಏನೂ ಪ್ರಗತಿ ಕಾಣಲ್ಲ. ತುಂಬ ನಿರಾಶೆಯಾಗುತ್ತೆ. ಆದರೆ ನೀವು ಬಿಡದೆ ಮುಂದುವರಿಯುತ್ತೀರಿ. ಆಮೇಲೆ ಒಂದು ದಿನ ಇದ್ದಕ್ಕಿದ್ದಂತೆ ನೀವೊಂದು ಸಿನಿಮಾ ನೋಡುವಾಗ ಅಥವಾ ಯಾರೊಂದಿಗಾದರೂ ಮಾತಾಡುವಾಗ ನಿಮಗೆ ಎಲ್ಲವೂ ಅರ್ಥವಾಗೋಕೆ ಶುರುವಾಗತ್ತೆ. ಹೌದು ಹೌದು, ಆಗುತ್ತೆ ಹೀಗೆ. ಆ ಬೆಳವಣಿಗೆ ತೆರೆಮರೆಯಲ್ಲಿ ನಿಮಗೆ ತಿಳಿಯದಂತೆಯೇ ನಡೀತಿತ್ತು. ಅದೊಂದು ಅತ್ಯುತ್ತಮ ಉದಾಹರಣೆ. ನಮ್ಮ ವೈಯಕ್ತಿಕ ಬೆಳವಣಿಗೆ ಅಥವಾ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗೋದು, ಕೆಟ್ಟ ಅಭ್ಯಾಸಗಳನ್ನ ಬಿಡೋದು, ಇವೆಲ್ಲವೂ ಹಾಗೆ. ಪ್ರಗತಿ ಕಾಣದಿದ್ದಾಗ ನಾವು ಸುಲಭವಾಗಿ ಕೈ ಚೆಲ್ತೀವಿ.
ಆದ್ರೆ ಆ ಭೂಮಿ ತನ್ನ ಕೆಲ್ಸವನ್ನ ಸದ್ದಿಲ್ಲದೆ ಮಾಡ್ತಾನೇ ಇರುತ್ತೆ. ಮೂರನೆಯ ಮತ್ತು ಬಹುಶಃ ಅತ್ಯಂತ ಶಕ್ತಿಯುತವಾದ ಪಾಠ ಅಂದ್ರೆ ಸಣ್ಣ ಆರಂಭಗಳನ್ನು ಎಂದಿಗೂ ಕಡೆಗಣಿಸಬೇಡಿ. ಸಾಸಿವೆ ಕಾಳಿನ ಸಾಮರ್ಥ್ಯ ಇದರ ಬಗ್ಗೆಯೇ ಹೇಳೋದು. ಜಗತ್ತನ್ನ ಬದಲಾಯಿಸಿದ ದೊಡ್ಡ ಆಲೋಚನೆಗಳು, ಚಳುವಳಿಗಳು, ಕಂಪನಿಗಳು ಎಲ್ಲವೂ ಒಂದು ಸಣ್ಣ, ಬಹುಶಃ ಅಸಂಬದ್ಧ ಅನಿಸೋ ಯೋಚನೆಯಿಂದಲೇ ಆರಂಭವಾಡಿದ್ದು. ಇದು ಯೇಸುವಿನ ಶಿಷ್ಯರಿಗೆ ಎಷ್ಟು ಧೈರ್ಯ ತುಂಬಿರ್ಬೋದು ಅಲ್ವಾ? ಅವರು ಕೇವಲ 12 ಜನ, ಸಾಮಾನ್ಯ ಮೀನುಗಾರರು. ಇಡೀ ರೋಮನ್ ಸಾಮ್ರಾಜ್ಯ ಮತ್ತು ಯಹೂದಿ ಧಾರ್ಮಿಕ ವ್ಯವಸ್ಥೆ ಎದುರು ಅವರು ಒಂದು ಸಾಸಿವೆ ಕಾಳಿನಂತೆ. ಯೇಸು ಅವರಿಗೆ ಹೇಳ್ತಿರೋದು, ನಿಮ್ಮ ಗಾತ್ರವನ್ನ ನೋಡಿ ಚಿಂತೆ ಮಾಡಬೇಡಿ, ನಿಮ್ಮೊಳಗಿಲೋ ಸಂದೇಶಕ್ಕೆ, ಆ ಬೀಜಕ್ಕೆ ಜಗತ್ತನ್ನೇ ಆವರಿಸೋ ಶಕ್ತಿ ಇದೆ ಅಂತ. ಖಂಡಿತವಾಗಿಯೂ ಇದು ಅವರಿಗೆ ಮತ್ತು ನಮಗೆಲ್ಲರಿಗೂ ಒಂದು ಭರವಸೆಯ ಸಂದೇಶ. ನಾವು ಮಾಡೋ ಒಂದು ಸಣ್ಣ ಸಹಾಯ, ನಾವು ತೋರಿಸುವ ಒಂದು ಸಣ್ಣ ಕರುಣೆ, ನಾವು ಕಲಿಯೋಕೆ ಶುರು ಮಾಡೋ ಒಂದು ಹೊಸ ಕೌಶಲ್ಯ, ಇವೆಲ್ಲವೂ ಆರಂಭದಲ್ಲಿ ಸಾಸಿವೆ ಕಾಳಿನಂತೆ ಕಾಣಬಹುದು. ಆದರೆ ಅದರಲ್ಲಿ ನಿಷ್ಠೆ ಮತ್ತು ಶ್ರದ್ಧೆ ಇದ್ರೆ ಅದು ಕಾಲಕ್ರಮೇಣ ಬೆಳೆದು ನಮ್ಗೆ ಮಾತ್ರವಲ್ಲ, ಇತರಿಗೂ ಆಶೀರ್ವಾದ ಮತ್ತು ಆಶ್ರಯ ನೀಡುವ ದೊಡ್ಡ ಮರವಾಗಬಲ್ಲದು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಎರಡೂ ಸಾಮಾತಿಗಳು ದೇವರ ಸಾಮ್ರಾಜ್ಯದ ಬಗ್ಗೆ ಅಥವಾ ಯಾವುದೇ ರೀತಿಯ ನೈಜ ಮತ್ತು ಮೌಲ್ಯಯುತ ಬೆಳವಣಿಗೆಯ ಬಗ್ಗೆ ಒಂದು ಪ್ರಮುಖ ಸತ್ಯವನ್ನ ಹೇಳ್ತವೆ. ಅದು ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ, ನಮ್ಮ ನಿಯಂತ್ರಣಕ್ಕೆ ಮೀರಿದ್ರೂ ಅದು ನಿಶ್ಶಬ್ದವಾಗಿ, ನಿರಂತರವಾಗಿ ಮತ್ತು ಶಕ್ತಿಯುತವಾಗಿ ಬೆಳೆಯುತ್ತಲೇ ಇರುತ್ತೆ. ಹೌದು, ಇದು ನಮ್ಮನ್ನ ಫಲಿತಾಂಶದ ಆತಂಕದಿಂದ ಮುಕ್ತಗೊಳಿಸಿ ಪ್ರಕ್ರಿಯೆ ಮೇಲೆ ಗಮನಹರಿಸೋಕೆ ಪ್ರೋತ್ಸಾಹಿಸುತ್ತೆ. ಬೀಜವನ್ನು ಬಿತ್ತುವ ನಮ್ಮ ಜವಾಬ್ದಾರಿಯನ್ನ ನಾವು ಪೂರೈಸಿದ್ರೆ ಆ ಬೆಳವಣಿಗೆಯನ್ನ ಪೋಷಿಸುವ ದೈವಿಕ ಶಕ್ತಿಯು ತನ್ನ ಕೆಲಸವನ್ನ ಮಾಡುತ್ತೆ ಅನ್ನೋ ನಂಬಿಕೆಯನ್ನ ಇದು ದೃಢಪಡಿಸುತ್ತೆ. ನಾವು ಮಾಡಬೇಕಾಗಿರೋದು ಇಷ್ಟೇ: ಬಿತ್ತುವುದು, ಪೋಷಿಸುವುದು ಮತ್ತು ತಾಳ್ಮೆಯಿಂದ ಕಾಯುವುದು. ಸುಗ್ಗಿಯು ನಿಶ್ಚಿತವಾದದ್ದು. ಈ ಚರ್ಚೆ ನಿಜವಾಗ್ಲೂ ತುಂಬಾ ಆಳವಾಗಿತ್ತು. ಇದು ಕೇಳುಗಳಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟು ಹೋಗುತ್ತೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಜೀವನವನ್ನ ಒಮ್ಮೆ ಹಿಂತಿರುಗಿ ನೋಡೋಣ. ನಾವು ಸದ್ಯಕ್ಕೆ ಪೋಷಿಸ್ತಿರುವ ನಮ್ಮ ಸಾಸಿವೆ ಕಾಳಿನಾವುದು? ಅದು ನಾವು ಆರಂಭಿಸಿದ ಒಂದು ಸಣ್ಣ ಪ್ರಾಜೆಕ್ಟ್ ಇರ್ಬೋದು, ನಾವು ಬೆಳೆಸ್ಕೊಳ್ತಿರೋ ಒಂದು ಹೊಸ ಸಂಬಂಧವಿರ್ಬೋದು, ಅಥವಾ ನಾವು ಇನ್ನೊಬ್ಬರ ಜೀವನದಲ್ಲಿ ಬಿತ್ತುತ್ತಿರೋ ಒಂದು ಸಣ್ಣ ಒಳ್ಳೆಯ ಮಾತಾಗಿರ್ಬೋದು. ಆರಂಭದಲ್ಲಿ ಅದು ಅತ್ಯಂತ ನಗಣ್ಯವಾಗಿ ಕಾಣಬಹುದು. ಆದ್ರೆ ಆ ಕಾಣದ ಸ್ವಯಂಚಾಲಿತ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ನಾವು ನಂಬಿಕೆ ಇಟ್ರೆ ಭವಿಷ್ಯದಲ್ಲಿ ಅದು ಎಂಥ ದೊಡ್ಡ ಮರವಾಗಿ ಬೆಳೆದು ಅದೆಷ್ಟು ಪಕ್ಷಿಗಳಿಗೆ ಆಶ್ರಯ ನೀಡಬಹುದು. ಇದರ ಬಗ್ಗೆ ಯೋಚಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.